ನೀವು ತುಂಬಾ ಮ್ಯೂಸಿಕಲ್ ಅಂದ್ರೆ ಫೇಮಸ್ ಮ್ಯೂಸಿಕ್ ಕಂಪೋಸರ್ಸ್, ಸಿಂಗರ್ಸ್ ಜೊತೆಗೆ ವರ್ಕ್ ಮಾಡಿದ್ದೀರಿ. ಅವರ ಜೊತೆ ಪರ್ಫಾರ್ಮ್ ಮಾಡುವಾಗ ನಿಮ್ಗೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ಲಿಕ್ಕೆ ಸಿಕ್ಕಿದೆ? ಮತ್ತೆ ಪರ್ಫಾರ್ಮೆನ್ಸ್ ಪ್ರೆಷರ್ ನಿಮ್ಗೆ ಹೇಗೆ ಇತ್ತು? ಇರ್ತದೆ? ಹೇಳ್ಬೇಕಂದ್ರೆ ದೀಸ್ ಡೇಸ್ ಓಕೆ, ನಾನು ಐ ಬೀನ್ ವಿತ್ ಸೋ ಮೆನಿ ಬಿಗ್ ಆರ್ಟಿಸ್ಟ್, ಬಿಗ್ ಮ್ಯೂಸಿಷಿಯನ್ಸ್. ಈಗ ಅಷ್ಟೊಂದು, ಬಟ್ ಸ್ಟಿಲ್ ಎವ್ರಿ ಸ್ಟೇಜ್, ಎವ್ರಿ ಪರ್ಫಾರ್ಮೆನ್ಸ್ ಇಸ್ ಚಾಲೆಂಜ್. ದಟ್ ಐಲ್ ಟೆಲ್ ಯು. ಇವನ್ ಬಿಗಿನಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಐ ವಾಸ್ ವಿತ್ ಪ್ರವೀಣ್ ಡಿ ರಾವ್. ಈಸ್ ಒನ್ ಆಫ್ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್. ಅವರಲ್ಲಿ ನಮ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟರು ಬ್ಯಾಂಗ್ಳೂರಲ್ಲಿ. ಆಮೇಲೆ ಉಷಾ ತುಪ್ ಮ್ಯಾಮ್ರೊಟ್ಟಿ ಅವರ ಟೀಮಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೆ. ಆಮೇಲೆ ಇಟ್ಸ್ ಲೈಕ್ ತುಂಬ ಹೆಸರಿದೆ. ವಿಜಯ್ ಪ್ರಕಾಶ್ ಈಗ ರೀಸೆಂಟ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದಾನೆ, ಗುರುಕಿರಣ್ ಜೊತೆ ವರ್ಕ್ ಮಾಡ್ತಾ ಇದ್ದಾನೆ. ಆಮೇಲೆ ರೀಸೆಂಟ್ಲಿ ತೀರಿ ಹೋದ್ರು SPB ಸರ್, ಲೆಜೆಂಡರಿ ಸಿಂಗರ್. ಅವ್ರ ಜೊತೆ ಎಲ್ಲ ಅವ್ರ ಕಾನ್ಸರ್ಟ್ಗಳಲ್ಲಿ ಪ್ಲೇ ಮಾಡೋದಂದ್ರೆ ನಿಮಗೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್, ಬಿಕಾಸ್ ಆಲ್ ಮ್ಯೂಸಿಷಿಯನ್ಸ್ ಫ್ರಮ್ ಹೈದರಾಬಾದ್, ಬಾಂಬೆ ಎಲ್ಲ ಬರ್ತಾರೆ. ದೇ ವಿಲ್ ಬಿ 2 days ರಿಹರ್ಸಲ್, ಆಮೇಲೆ ಡೈರೆಕ್ಟ್ಲಿ ಟು ದ ಶೋ. ಅದೆಲ್ಲ ರಿಹರ್ಸಲಲ್ಲಿ ವಿ ಹ್ಯಾವ್ ಟು ಬಿ ಪಕ್ಕ, ಐ ಮೀನ್ 100% ಔಟ್ಪುಟ್ ಚೆನ್ನಾಗಿರಬೇಕು. ಅದೆಲ್ಲ ಚಾಲೆಂಜಿಂಗ್ ಶೋಸ್. ರೀಸೆಂಟ್ಲಿ ಐ ಡನ್ ಕಪಲ್ ಆಫ್ ಶೋಸ್ ವಿತ್ ರಘು ದೀಕ್ಷಿತ್ ಆಲ್ಸೋ. ಅವ್ರು ಸಹ ಹಾಗೆ, ಈಸ್ ವೆರಿ ಪರ್ಟಿಕ್ಯುಲರ್. ಈ ಥರ ಆಗ್ಬೇಕಂದ್ರೆ ಆಗ್ಬೇಕು, ಇಲ್ಲಾಂದ್ರೆ ಹಿಲ್ ಶೌಟ್ ಆನ್ ದ ಸ್ಟೇಜ್ ಇಟ್ ಸೆಲ್ಫ್. ಅದೆಲ್ಲ ಚಾಲೆಂಜಿಂಗ್ ವರ್ಕ್. ಆಮೇಲೆ ಜಾನಕಮ್ಮ ಅವರು, ಶಿ ಈಸ್ ಒನ್ ಆಫ್ ದ ಲೆಜೆಂಡರಿ ಸಿಂಗರ್. ಬಿಕಾಸ್ ಐ ಆಮ್ ಸೋ ಫಾರ್ಚುನೇಟ್, ಅವ್ರ ಜೊತೆ ಎಲ್ಲ ಐ ಹ್ಯಾವ್ ಶೇರ್ ದ ಸ್ಟೇಜ್. ಐ ಥಿಂಕ್ ಅದು ನಂಗೊಂದು ಆಪರ್ಚುನಿಟಿ ಅಂತಲೇ ಹೇಳಬೇಕು. ಲೈಕ್ ಸೋ ಮೆನಿ ಮ್ಯೂಸಿಷಿಯನ್ಸ್ ಆರ್ ದೇರ್. ರೀಸೆಂಟ್ಲಿ ಐ ವರ್ಕ್ ವಿತ್ ಅಂಕಿತ್ ತಿವಾರಿ ಮುಂಬೈ, ಕುನಾಲ್ ಗಾಂಜಾವಾಲ, ಅಭಿಜಿತ್ ಭಟ್ಟಾಚಾರ್ಯ. ತುಂಬ ಮ್ಯೂಸಿಷಿಯನ್ಸ್ ಒಟ್ಟಿಗೆ ವರ್ಕ್ ಮಾಡಿದ್ದೇನೆ. ಸೋ ಫಾರ್ಚುನೇಟ್. ಓಕೆ, ಹೇಳಿ ಖುಷಿ ಆಯ್ತು. ಡೆಫಿನೆಟ್ಲಿ ನೀವು ಫಸ್ಟ್ ಡೇ ಇಂದಲೇ ಮ್ಯೂಸಿಕ್ ಅಲ್ಲಿ ಸಕ್ಸಸ್ ತಗೊಂಡವರಲ್ಲ. ಇವತ್ತು ರಾಜಗೋಪಾಲ್ ಅವರು ಒಂದು ಸಕ್ಸಸ್ಫುಲ್ ಗಿಟಾರಿಸ್ಟ್ ಅಥವಾ ಮ್ಯೂಸಿಷಿಯನ್ ಅಂತ ಹೇಳ್ಬೇಕು. ಈ ಪೊಸಿಷನ್ಗೆ ಬರ್ಲಿಕ್ಕೆ ನೀವು ಎಷ್ಟೆಲ್ಲ ಅಡಚಣೆಗಳನ್ನು ಫೇಸ್ ಮಾಡಿದ್ದೀರಿ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕರೆಕ್ಟ್. ಯಾಕಂದ್ರೆ ಅಡಚಣೆ ಇನ್ ದ ಸೆನ್ಸ್ ಹೇಳಿದಲ್ಲ, ಬೇಸಿಕಲಿ ಅವ್ರ ಫ್ಯಾಮಿಲಿ ವಾಸ್ ಪುವರ್ ಫ್ಯಾಮಿಲಿ. ಸೊ ನಂಗೆ ಫಸ್ಟ್ ವೆನ್ ಐ ಪರ್ಚೇಸ್ ಎಕೋಸ್ಟಿಕ್ ಗಿಟಾರ್, ಅದಕ್ಕಾಗ 250 rupees. ಅದೇ ನಂಗೆ ದೊಡ್ಡ ಬರ್ಡನ್ ಆಗಿತ್ತು. ಆಮೇಲೆ ಆಫ್ಟರ್ ಲರ್ನಿಂಗ್ ಸಮ್ ಥಿಂಗ್ಸ್, ಆಮೇಲೆ ಓಕೆ ಸ್ಲೋಲಿ ಐ ಸ್ಟಾರ್ಟೆಡ್ ಗೋ ಟು ಶೋಸ್. ಅಂಡ್ ಮೇ ಬಿ 1990s ಅಲ್ಲೆಲ್ಲ ಸ್ಟಾರ್ಟ್ ಮಾಡಿದೆ. ಆವಾಗ ಐ ನೀಡ್ ಎಲೆಕ್ಟ್ರಿಕ್ ಗಿಟಾರ್. ಆವಾಗ ಒಂದು ಮಾಯಾ ಅಂತ ಜಪಾನಿದ್ ಕಂಪನಿ ಒಂದು ಗಿಟಾರ್ ಒಬ್ಬರ ಹತ್ರ ಇತ್ತು. ಸೊ ಇಟ್ ವಾಸ್ ಬ್ರ್ಯಾಂಡ್, ಅವ್ರು ಯೂಸ್ ಮಾಡ್ತಿರ್ಲಿಲ್ಲ. ಅವ್ರು ಹೇಳಿದರು ಇಟ್ಸ್ ವರ್ತ್ ಅಬೌಟ್ 30,000. ಓಕೆ, ಇವಾಗ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದೆಯಲ್ಲ, ಐ ಕ್ಯಾನ್ ಟೇಕ್ ಇಟ್ ಫಾರ್ 6,000 ಅಂತ. ನನಗೆ ತಗೊಳ್ಬೇಕಂತ ಭಾರಿ ಮನಸ್ಸಿತ್ತು, ಬಟ್ ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಮನಿ. ಐ ಡೆಂಟ್ ಹ್ಯಾವ್ ಮನಿ. ಸೊ ಮನೇಲಿ ಕೇಳಿದೆ. ಆಗ ಸಿಕ್ಕಾಪಟ್ಟೆ ಬೈದಿದ್ದಾರೆ ನನಗೆ. ಯಾಕೆ ನಿಂಗೆ ಬೇಕಾದ್ರು 6,000 rupees ಕೊಟ್ಟು ತಗೊಳ್ಳೋಷ್ಟು ನಿಮಗೆ ಬೇಕು, ಅಷ್ಟೇನು ಪ್ಲೇ ಮಾಡ್ತೇನೆ ಏನಂತ. ಬಟ್ ನಾನು ಹಠ ಕಟ್ಟಿ ಏನೋ ಎಲ್ಲ ಮಾಡಿ ತಗೊಂಡೆ. ಆಮೇಲೆ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು. ಟುಡೇ ಐ ಆಮ್ ಯೂಸಿಂಗ್ ಅರೌಂಡ್ 1 lakh ವರ್ತ್ ಗಿಟಾರ್ ಪ್ಲೇ ಮಾಡ್ತಾ ಇದ್ದೆ.